ಪಾಸ್ ಮಾಡಿ ವಿಡಿಯೋ ಕಂಟಿನ್ಯೂ ಆಲ್ ಸಬ್ಜೆಕ್ಟ್ ಕಂಟಿನ್ಯೂ ಇರುತ್ತೆ. ವಿದ್ಯಾರ್ಥಿಗಳೇ, ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ನಮ್ಮ ಶಾಲೆಯಲ್ಲಿ 5, 6, 7ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಕ್ವಿಜ್ ಕಾರ್ಯಕ್ರಮಕ್ಕೆ ಲಿಖಿತ ಪರೀಕ್ಷೆಯನ್ನು ಏರ್ಪಡಿಸಿದ್ದೆವು. ಆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 15 ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಆ ವಿದ್ಯಾರ್ಥಿಗಳಿಗೆ ಒಂದು ಎಲ್ಲ ವಿಷಯಗಳ ಕ್ವಿಜ್ ಕಾರ್ಯಕ್ರಮ ಮೊದಲನೇ ಹಂತ ಕನ್ನಡ ಸುತ್ತು. ಆ ಸುತ್ತನ್ನು ಕನ್ನಡ ವಿಷಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಹುಡೇಶ್ ಸರ್ ಆ ಕ್ವಿಜ್ ಕಾರ್ಯಕ್ರಮವನ್ನು ಕನ್ನಡ ವಿಷಯದ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿ. ಜೋರಾದ ಒಂದು ಚಪ್ಪಾಳೆ ಮೂಲಕ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎಂಬ ನಾನುಡಿಯಂತೆ ಮೊದಲಿಗೆ ನಾನು ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ. ಮಕ್ಕಳೇ, ನಮ್ಮ ಜೀವನದಲ್ಲಿ ನಾವು ಯಾವತ್ತೂ 4 ಪ್ರಾಣಿಗಳ ಹಾಗೆ ಬದುಕಬೇಕಂತ. ಒಂದು ನಾಯಿ ಹಾಗೆ, ಇನ್ನೊಂದು ಕತ್ತಿ ಹಾಗೆ, ಇನ್ನೊಂದು ಬೆಕ್ಕಿನ ಹಾಗೆ ಮತ್ತು ಇನ್ನೊಂದು ಕೋಳಿ ಹಾಗೆ. ಕೋಳಿಯಾಗಿ ನಾವು ಜೀವನದಲ್ಲಿ ಕಡಿಮೆ ನಿದ್ದೆಯನ್ನು ಮಾಡಬೇಕು. ಬೆಕ್ಕಿನ ಹಾಗೆ ನಾವು ಜೀವನದಲ್ಲಿ ಚುರುಕಾಗಿರ್ಬೇಕು. ನಾಯಿ ಹಾಗೆ ಯಾವತ್ತೂ ನಾವು ಜೀವನದಲ್ಲಿ ನಿಯತ್ತಾಗಿರ್ಬೇಕು. ಕತ್ತಿಯ ಹಾಗೆ ನಾವು ಸತತವಾಗಿ ನಮ್ಮ ಜೀವನಕ್ಕೋಸ್ಕರ ದುಡಿತಾ ಇರಬೇಕು ಎಂಬ ಈ ವಿಷಯವನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಇವತ್ತಿನ ಈ ಕ್ವಿಜ್ ಕಾರ್ಯಕ್ರಮವನ್ನು ಮೊದಲನೇ ವಿಷಯ ಆದಂಥ ಕನ್ನಡ ವಿಷಯವನ್ನು ಪ್ರಾರಂಭ ಮಾಡ್ತಿದ್ದೇನೆ. ಮಕ್ಕಳೇ, ಪ್ರಶ್ನೆಗಳನ್ನು ಸರಿಯಾಗಿ ಗಮನ ಕೊಟ್ಟು ಕೇಳಬೇಕು. ಎಲ್ಲರಿಗೂ ಕ್ವಶನ್ಸ್ ಬರ್ತಾ ಇರ್ತವೆ, ಪಾಸ್ ಬರ್ತಿರ್ತವೆ. ಆ ಎಲ್ಲ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟವರಿಗೆ ಅಂಕಗಳಿರ್ತವೆ. ನೇರವಾದ ಪ್ರಶ್ನೆಗೆ 10 ಅಂಕಗಳು, ಪಾಸ್ ಬಂದಂಥ ಪ್ರಶ್ನೆಗೆ 5 ಅಂಕಗಳು. ಹೌದಾ ಸಮರ್ಥ? ಎಸ್, ಸ್ಟಾರ್ಟ್ ಮಾಡೋಣ. ಮೊದಲೇ ಪ್ರಶ್ನೆನ ಮೊದಲನೇ ಕ್ವಶನನ್ನು ಯಾರಿಪ್ಪ ಅಂತಂದ್ರೆ ಮೊದಲನೇ ತಂಡ ನರಗುಂದದ ಬಾಬಾ ಸಾಹೇಬ ತಂಡದವರಿಗೆ. ಪ್ರಶ್ನೆ ಹೀಗಿದೆ, ಗಮನ ಕೊಟ್ಟು ಕೇಳಿರಿ. ಅವರ್ಗೀಯ ವ್ಯಂಜನ ಎಂದರೇನು? ಜೋರಾಗಿ ಉತ್ತರ ಹೇಳು. ಅವರ್ಗೀಯ ವ್ಯಂಜನ ಎಂದರೇನು? 30 ಸೆಕೆಂಡ್ಗಳ ಕಾಲಾವಕಾಶ ಇದೆ. ಪಾಸ್. 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅವರ್ಗೀಯ ವ್ಯಂಜನ ಅನ್ನೋರು. ತಪ್ಪಾದ ಉತ್ತರ. 1 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ತಪ್ಪು. ವರ್ಗ ಮಾಡಲು ಬಾರದಂತ ಅಕ್ಷರಗಳಿಗೆ ಅವರ್ಗೀಯ ವ್ಯಂಜನ ಎನ್ನುತ್ತಾರೆ. ಚಪ್ಪಾಳೆ ಬರಲಿ. ಸರಿಯಾದ ಉತ್ತರ. ಜೋರದ ಕ್ಲಾಪ್ಸ್ ಹಾಕ್ರಿ. ಮುಂದಿನ ನೇರವಾದ ಪ್ರಶ್ನೆ ತಂಡ ಮೈಲಾರ ಮಹಾದೇವ ತಂಡದವರಿಗೆ. ಪ್ರಶ್ನೆ ಹೀಗಿದೆ, ಕನ್ನಡದಲ್ಲಿರುವ ಅವರ್ಗೀಯ ವ್ಯಂಜನಗಳು ಯಾವ್ಯಾವು? ಅವರ್ಗೀಯ ವ್ಯಂಜನಗಳು ಯಾವುವು? ಎರಲವ ಶಸಹಳ ಕ್ಷಜ್ಞೆ. ಎರಲವ ಶಸಹಳ. ಕನ್ಫರ್ಮ್ ಹೇಳ್ರಿ ನಿಮ್ಮ ಉತ್ತರ. ಕನ್ಫರ್ಮ್ ಆಗಿ ಉತ್ತರ ಮಾಡಿ. ಎರಲವ ಶಸಹಳ ಸರಿ ಉತ್ತರ. ಸರಿಯಾದ ಉತ್ತರ. ಜೋರಾದ ಚಪ್ಪಾಳೆ ಹಾಕ್ರಿ. ಅವರ್ಗೀಯ ವ್ಯಂಜನಗಳು ಯ ರ ಲ ವ ಶ ಸ ಹ ಳ. ಎಸ್, ಕ್ಷಜ್ಞವನ್ನ ಬಿಡ್ಬೇಕಲ್ಲಿ. ಕೊನೆಗೆ ಫೈನಲ್ ಮುಂಡರಗಿಯ ಭೀಮರಾವ್. ಮೈಲಾರ ಮಾದೇವ್. ಎರಡನೇ ತಂಡ ಮೈಲಾರ ಮಹಾದೇವ. ಪ್ರಶ್ನೆ ಹೀಗಿದೆ, ಕನ್ನಡದಲ್ಲಿರುವ ದೀರ್ಘಾಕ್ಷರಗಳನ್ನು ಹೇಳಿರಿ. ಕನ್ನಡದಲ್ಲಿರುವ ದೀರ್ಘಾಕ್ಷರಗಳನ್ನು ಹೇಳಿರಿ. ಟೈಮ್ ಪಾಸ್. ಪಾಸ್. ಆ ಇ ಉ ರು ಎ ಐ ಓ ಔ. ಪಾಸ್.
ಎಸ್ ಸರಿಯಾದ ಉತ್ತರ. ಕನ್ನಡದಲ್ಲಿರುವ ದೀರ್ಘಾಕ್ಷರಗಳನ್ನ ಸರಿಯಾದ ಉತ್ತರವನ್ನ ಯಾವ ತಂಡ? ಮಂಗಲ್ ಪಾಂಡೆ ತಂಡದವರಿಗೆ. ಪ್ರಶ್ನೆ ಹೀಗಿದೆ, ಅಂಕಣ ಈ ಪದದಲ್ಲಿರುವ ಅನುನಾಸಿಕ ಅಕ್ಷರ ಯಾವುದು? ಅಂಕಣ ಈ ಪದದಲ್ಲಿರುವ ಅನುನಾಸಿಕ ಅಕ್ಷರ, ಆ ಅಕ್ಷರ ಹೆಸರು ಯಾವ ಅನುನಾಸಿಕ ಅದರೊಳಗೆ ಬಳಕೆ ಮಾಡಿ ನಾವು ಅಂಕಣ ಈ ಪದದೊಳಗೆ? ಶಬ್ದ ಬರ್ಕೊಂಡು ಉತ್ತರ ನೀವು ಕಂಡಿಡ್ಕೊಳ್ರಿ. ಪಾಸ್ ಯಾರಿಗೆ ಸರ್? ಈಗ ಬಾಜು ಅಲ್ಲ, ಪಾಸ್ ಕೊಡಂದ್ರೆ ಪಾಸ್. ತಪ್ಪಾದ ಉತ್ತರ. ತಪ್ಪಾದ ಉತ್ತರ. ನೇರವಾದ ಪ್ರಶ್ನೆ ಮುಂಡರಗಿ ಭೀಮರಾವ್ ತಂಡದವರಿಗೆ. ಕನ್ನಡ ಭಾಷೆಯಲ್ಲಿರುವ ಒಟ್ಟು ಮೂಲಾಕ್ಷರಗಳು ಎಷ್ಟು? 13. ಕನ್ನಡ ಭಾಷೆಯಲ್ಲಿರುವ ಒಟ್ಟು ಮೂಲಾಕ್ಷರ ಎಷ್ಟು? 13. ಪಾಸ್. 49 ಅಕ್ಷರಗಳು. ಸರಿಯಾದ ಉತ್ತರ. ಪಾಸ್. ಅಂಕಕ್ಕೆ 5. ತಂಡದವರಿಗೆ ಛತ್ರಪತಿ ಶಿವಾಜಿ ತಂಡದವರಿಗೆ ನೇರವಾದ ಪ್ರಶ್ನೆ. ಯೋಗವಾಹ ಎಂದರೇನು? ಉದಾಹರಣೆಯನ್ನು ಕೊಡಿ. ವಾಕ್ಯ ಹೇಳ್ಬೇಕು ಮತ್ತು ಉದಾಹರಣೆ ಕೊಡಬೇಕು. ಯೋಗ ಎಂದರೆ ಜ್ಞಾನ, ಪಾಸ್. ಪಾಸ್ ಪಾಸ್ ಪಾಸ್. ಯೋಗ ಎಂದರೆ ಕೂಡಿ ಸಂಬಂಧ ಆಗುವ ಅಕ್ಷರಗಳಿಗೆ ಯೋಗ ಎನ್ನುವರು. ಪಾಸ್. ಪಾಸ್. ಅನುಸಾರ ಸರ್. ವಾಕ್ಯವನ್ನ ಹೇಳ್ಬೇಕು. ವಾಕ್ಯ ಹೇಳಿ ಉದಾಹರಣೆಯನ್ನು ಕೊಡಬೇಕು. ಪಾಸ್. ಯೋಗ ಎಂದರೆ ಕೂಡಿ. ಪಾಸ್. ಸ್ವರಗಳು ಮತ್ತು ವ್ಯಂಜನಗಳು ಸೇರಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಯೋಗವಾಗಳು ಎನ್ನುವರು. ಪಾಸ್. ಪಾಸ್. ಯೋಗ ಎಂದರೆ ಸಂಬಂಧವಾಹ ಎಂದರೆ ಕೂಡುವ ಅಕ್ಷರಗಳಿಗೆ ಯೋಗವಾಹ ಎನ್ನುವರು. ಉದಾಹರಣೆಯನ್ನ. ಅಹ. ತಪ್ಪಾದ ಉತ್ತರ. ಸರಿಯಾದ ಉತ್ತರವನ್ನು ಯಾರು ಕೊಟ್ಟಿಲ್ಲ ಸರ್? ಎಂದರೆ ಸಂಬಂಧವಾಹ ಎಂದರೆ ಕೂಡುವ ಅಕ್ಷರಗಳಿಗೆ ಯೋಗವಾಹ ಎನ್ನುವರು. ಬೋನಸ್ ಅಂಕ. ಬೋನಸ್ ಅಲ್ಲ. ಓಕೆ, ಗೊಂದಲ ಮಾಡ್ಕೊಬಿಡ್ರಿ. ಪ್ರಶ್ನೆ ಹೀಗಿದೆ, ಮೇಲ್ಭಾಗ ಈ ಪದದ ವಿರುದ್ಧಾರ್ಥಕ ಪದ ಯಾವುದು? ಕೆಳಭಾಗ. ಸರಿಯಾದ ಉತ್ತರ. ಸಿಂಧೂರು ಲಕ್ಷ್ಮಣ ತಂಡದವರಿಗೆ ನೇರವಾದ ಪ್ರಶ್ನೆ. ಕ ಚ ಟ ತ ಪ ಇವುಗಳ ಇನ್ನೊಂದು ಜೋಡಿಯ ಅಲ್ಪ ಪ್ರಾಣಾಕ್ಷರಗಳನ್ನು ಹೇಳಿ. ಇನ್ನೊಮ್ಮೆ ಸರಿಯಾಗಿ ಹೇಳ. ಗ ಜ ದ ದ ಬ. ಲಾಸ್ಟ್ ಚಾನ್ಸ್ ಇದೆ. ಕ ಕ ಕ ಚ ಟ ತ ಪ ಈ ಜೋಡಿಯ ಇನ್ನೊಂದು ಅಲ್ಪ ಪ್ರಾಣಾಕ್ಷರ ಜೋಡಿ ಇರುತ್ತೆ ಅಂತ ಹೇಳ. ಕ ಚ ತ ಟ ಪ. ಪಾಸ್. ಗ ಜ ಡ ದ ಬ. ಸರಿಯಾದ ಉತ್ತರ. ಬೋನಸ್ ಅಂಕಗಳ. ಪ್ರಶ್ನೆ ಹೀಗಿದೆ,
ಕನ್ನಡದ ಮೊದಲ ರಾಷ್ಟ್ರ ಕವಿ ಯಾರು? ಕುವೆಂಪು. ತಪ್ಪಾದ ಉತ್ತರ. ಪಾಸ್. ಸರ್ ಯಾಕಂದ್ರೆ ನೇರ ಒಂದು ಪ್ರಶ್ನೆ ಯಾರ್ದ್ರಿ ಸಿಕ್ಕಿದನ್ರಿ? ಎಂ ಗೋವಿಂದಪ್ಪ. ಎಂ ಗೋವಿಂದ ಪೈ ಸರಿಯಾದ ಉತ್ತರ. ಬೋನಸ್ ಅಂಕಗಳು. ಕೆಂಪೇಗೌಡ ತಂಡದವರಿಗೆ ನೇರವಾದ ಪ್ರಶ್ನೆ. ಪ್ರಶ್ನೆ ಹೀಗಿದೆ: ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಈ ಗೀತೆಯನ್ನು ಬರೆದ ಕವಿಯ ಹೆಸರೇನು? ಕುವೆಂಪು. ಎಸ್, ಸರಿಯಾದ ಉತ್ತರ. ನೇರವಾದ ಪ್ರಶ್ನೆಗೆ ನೇರವಾದ ಅಂಕಗಳು. ಬೆಳವಡಿ ಮಲ್ಲಮ್ಮ ತಂಡದವರಿಗೆ ನೇರವಾದ ಪ್ರಶ್ನೆ. ಸಂಗೀತ ಈ ಪದದಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರ ಯಾವುದು? ಹಾ, ತಪ್ಪಾದ ಉತ್ತರ. ಪಾಸ್. ಸಂಗೀತ ಈ ಪದದಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರ ಯಾವುದು? ಸಂ. ಅವರ್ಗೀಯ ವ್ಯಂಜನಾಕ್ಷರ ಸರಿಯಾಗಿ ಇನ್ನೊಂದು ಸ್ವಲ್ಪ ವಿಚಾರ ಮಾಡಿ. ಕರೆಕ್ಟ್ ಹೇಳಿ, ಸ್ವಲ್ಪ ಹೇಳ್ಬೇಕಷ್ಟೇ. ಸಂ. ಸಂಗೀತ ಈ ಪದದಲ್ಲಿರುವ. ಎಸ್, ನೇರವಾದ ಪ್ರಶ್ನೆಗೆ ನೇರವಾದ ಅಂಕಗಳು. ಅಂಕಗಳ ಕಡೆ ಲಕ್ಷ್ಯ ಇರಬೇಕು. ನಿಮ್ಮ ತಂಡಕ್ಕೆ ಅಂಕ ಬಿದ್ದಂಕಗಳನ್ನು ನೋಡ್ಕೋಬೇಕು. ಹಂಗನ ಕಟ್ಟಿ ಈ ಪದದಲ್ಲಿರುವ ಯೋಗವಾದ ಹೆಸರೇನು? ತಪ್ಪಾದ ಉತ್ತರ. ನೇರವಾದ ಪ್ರಶ್ನೆ ಯಾರ್ದ್ರಿ? ನೇರ ವಿದ್ಯೆ. ಆ ಕಡೆ ಪಾಸ್. ತಪ್ಪಾದ ಉತ್ತರ. ಅಲ್ಲಿ ಅಲ್ಲಿ ವೆರಿ ಗುಡ್ ಅಂತ ಮಾರ್ಕ್ಸ್ ಬಿಡ್ತಾನೆ ಆಕೆಗೆ. ಮೆದುಳಿಲ್ಲಾರದ ಪ್ರಶ್ನೆ ಅಂತ ಉತ್ತರ ಅಂತ. ಪಾಸ್. ಪ್ರಶ್ನೆ: ಹಂಗನ ಕಟ್ಟಿ ಈ ಪದದಲ್ಲಿರುವ ಯೋಗವಾಗದ ಹೆಸರು? ಜ್ವರ ಇನ್ನೊಮ್ಮೆ ಸರಿ. ಪಾಸ್. ಅನುಸ್ಮಾರಕ. ಪಾಸ್ ಅಂಕ. ಅನುನಾಸಿಕ ಈ ಪದದ ಬಹುವಚನ ರೂಪವನ್ನು ಹೇಳಿರಿ. ಅನುನಾಸಿಕ ಈ ಪದದ ಬಹುವಚನ ರೂಪ. ಅನುನಾಸಿಕಗಳು. ಎಸ್, ಸರಿಯಾದ ಉತ್ತರ. ನೇರವಾದ ಪ್ರಶ್ನೆಗೆ ನೇರವಾದ ಅಂಕಗಳು. ನೇರವಾದ ಪ್ರಶ್ನೆ ಯಾವ ತಂಡ? ಸುರಪುರದ ವೆಂಕಟಪ್ಪ ನಾಯಕ ತಂಡದವರಿಗೆ. ಪ್ರಶ್ನೆ ಹೀಗಿದೆ: ಪಂಚಮ ಅಕ್ಷರಗಳೆಂದು ಯಾವ ವರ್ಗೀಯ ವ್ಯಂಜನಗಳನ್ನು ಕರೆಯುವರು? ಪಂಚಮಾಕ್ಷರಗಳೆಂದು ಯಾವ ವರ್ಗೀಯ ವ್ಯಂಜನಾಕ್ಷರಗಳನ್ನು ಕರೆಯುವರು? ಎಸ್, ಸರಿಯಾದ ಉತ್ತರ. ನೇರವಾದ ಪ್ರಶ್ನೆ, ನೇರವಾದ ಅಂಕಗಳು. ಅವಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಅನುನಾಸಿಕಗಳಂತಂದು ಕರೀತಾರ. ಎಸ್, ಹೋಗುವ ತಂಡದವರಿಗೆ. ಪ್ರಶ್ನೆ ಹೀಗಿದೆ: ವರ್ಣಮಾಲೆ ಎಂದರೇನು? ಸ್ವರವು ಬಂದು ಕೂಡಿದಾಗ. ವರ್ಣಮಾಲೆ ಎಂದರೇನು? ಪಾಸ್. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ. ಪಾಸ್. ಮಾಲೆ ಎಂದರೇನು? ಪಾಸ್. ಸ್ವರ ವ್ಯಂಜನ ಯೋಗ ವಾಹಕಗಳು ಸೇರಿ ಆಗುವ ಅಕ್ಷರ. ಪಾಸ್. 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 ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ. ಪಾಸ್. 49 ಅಕ್ಷರಗಳು ಕೂಡಿ ಒಂದು ಗುಂಪಾದರೆ ಅದನ್ನು ವರ್ಣಮಾಲೆ ಎನ್ನುವರು. ಸರಿಯಾದ ಉತ್ತರ 50% ಸರ್. ಪಾಸ್. ಪಾಸ್. 49 ಅಕ್ಷರಗಳು ಹೊಂದಿರುವ ಅಕ್ಷರಗಳನ್ನು ಮೂಲಾಕ್ಷರ. ಸ್ಟಾಪ್.